ವಾಕ್ಯ ಸಂದೇಶ ಇವತ್ತು ಬಹಳ ಸರಳ, ಚಿಕ್ಕದಾದಂತ ನಾಳೆ ಸಿದ್ಧರಾಗಿ ಹೋಗುವುದಕ್ಕೆ ನಿಮಗೆ ಪ್ರೇರೇಪಣೆ ಉಳ್ಳಂತಹ ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವನಾಗಿದ್ದೇನೆ. ಕರ್ತನ ದಾಸನು ಪುಸ್ತಕದಲ್ಲಿ ಕೊರಿಂಥ ಪುಸ್ತಕ 11ನೇ ಅಧ್ಯಾಯ 24ನೇ ವಚನ ಯಾರಾದರೂ ನಮ್ಮ ಮಧ್ಯೆ ಓದಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುವನಾಗಿದ್ದೇನೆ. 11:24. ನಿಮಗೋಸ್ಕರವಾಗಿರುವ ನನ್ನ ದೇಹ ಹೀಗೆ ಮಾಡಿರಿ ಅಂದನು. ಸಾಕು, ಥ್ಯಾಂಕ್ ಯು ಬ್ರದರ್. ನಿಮ್ಮ ವಾಯ್ಸ್ ಕಟ್ ಆಗ್ತಿದೆ. ನೆಟ್ವರ್ಕ್ ಬಳಿಗೆ ಬನ್ನಿ. ನೀವು ನನಗೆ ಸ್ವಲ್ಪ ವಾಕ್ಯವನ್ನ ನೀವು ಸಹಾಯ ಮಾಡಬೇಕಾಗಿ ನಾನು ಕೇಳುತ್ತೇನೆ. ಪ್ರೇರೆ ವಾಕ್ಯಕ್ಕಾಗಿ ಕರ್ತನ ದಾಸನು ಪೌಲನು ಕೊರಿಂಥ ಸಭೆಗೆ ಮತ್ತು ಇಡೀ ಲೋಕದಲ್ಲಿ ಆತನು ಉದ್ದೇಶಿಸಿ ಅನೇಕ ಕಾರ್ಯಗಳನ್ನ ಕ್ರಮಬದ್ಧವಾಗಿ ಮಾಡುವುದಕ್ಕೆ ಆತನು ಸಭೆಗೆ ಉಪದೇಶಿಸುವನಾಗಿದ್ದಾನೆ. ಇದು ನಾನು ಕರ್ತನಿಂದಲೇ ಕಲಿತೆನು ಎಂಬುದಾಗಿ ನಾವು 11ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುವಾಗ ಆತನು ಹೇಳುವಂಥದ್ದು, ನಾನು ಇದು ಕರ್ತನಿಂದಲೇ ಕಲಿತೆನು ಎಂಬುದಾಗಿ ಆತನು ಸಭೆಗೆ ತಿಳಿಸುವವನಾಗಿದ್ದಾನೆ. ಈಗ ದಿನಮಾನದಲ್ಲಿ ಪ್ರಪಂಚದಲ್ಲಿ ಅನೇಕ ಸಭೆಗಳಿವೆ, ಪೆಂತೆಕೋಸ್ಟ್ ಅನೇಕ ರೀತಿಯಲ್ಲಿ ಇವೆ. ಆದರೆ ಕ್ರಮಬದ್ಧವಾಗಿ ವಾಕ್ಯಾಧಾರಿತವಾಗಿ ಮಾತಾಡುವಂತ ಸಭೆ ಅದು ಸೋದರರ ಸಭೆ, ವಾಕ್ಯ ಆಧಾರಿತವಾದಂತ ಸಭೆ. ಅನೇಕ ಸಭೆಗಳು ಸಹ ಇದೆ. ಪೆಂತೆಕೋಸ್ಟ್ ಸಭೆಗಳಲ್ಲಿಯೂ ಸಹಿತ ಅನೇಕ ವಾಕ್ಯಕ್ಕಾಧಾರವಾದಂತ ಸಭೆಗಳು ಇವೆ ಪ್ರಿಯರೇ. ಅಲ್ಲಿ ದೇವರ ಮಾತುಗಳನ್ನ, ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುವಂಥದ್ದು. ಪ್ರಿಯರೇ, ಬಹಳ ಪ್ರಾಮುಖ್ಯವಾದಂತ ಒಂದು ವಿಷಯ, ನಾನು ಆರಾಧನೆಯಲ್ಲಿ ಮಾತಾಡುವಂತ ವಿಷಯ ನಿಮ್ಮೊಟ್ಟಿಗೆ ಇವತ್ತು ಹಂಚಿಕೊಳ್ಳುತ್ತೇನೆ. ಪ್ರಿಯರೇ, ಕೆಲವರಿಗೆ ಆರಾಧನೆ ಅಂದ್ರೆ ಏನು ಎಂಬುದಾಗಿ, ಚರ್ಚಿಗೆ ಹೋಗುವುದೇ ಆರಾಧನೆ ಎಂಬುದಾಗಿ ಕೆಲವರು ತಿಳಿತಾರೆ. ಸಭಾ ಮಧ್ಯದಲ್ಲಿ ಇರುವಂತ ಕಾರ್ಯಗಳಲ್ಲಿ ಆರಾಧನೆಯು ಒಂದು ಭಾಗವಾಗಿದೆ. ಯಾಕೆ ಆರಾಧಿಸಬೇಕು, ಯಾಕೆ ನಾವು ಆರಾಧನೆಗೆ ಯೋಗ್ಯರಾಗಿ ಸಮರ್ಪಕರಾಗಿ ದೇವರ ಸಮಕ್ಷೇಮದಲ್ಲಿ ನಿಲ್ಲುಕೊಳ್ಳಬೇಕು ಎಂಬುದನ್ನ ಈ ವಾಕ್ಯ ನಮ್ಮನ್ನ ತಿಳಿಸುವಂಥದ್ದು. ಆತನು ಹೇಳುವಂಥದ್ದು, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ತನ್ನ 12 ಜನ ಶಿಷ್ಯರ ಮಧ್ಯೆ ಊಟಕ್ಕೆ ಆತನು ಸಿದ್ಧಪಡಿಸಿದಂತ ಔತಣ ಆತನು ನೆನಪು ಮಾಡಿಕೊಳ್ಳುವುದಕ್ಕಾಗಿ ಒಬ್ಬ ಸಾಮಾನ್ಯನಾದಂತ ವಿಶ್ವಾಸಿ ಮನೆಯಲ್ಲಿ ಈ ಕರ್ತನ ಭೋಜನ ನಡೆಯಿತು. ಪ್ರಿಯರೇ, ಅದನ್ನು ನಾನು ಲೂಕನು ಬರೆದ ಸುವಾರ್ತೆಯಲ್ಲಿ ಇದೆ, ನಾನು ನಿಮ್ಗೆ ತಿಳಿದಿದೆ ಅದು ಹೇಗೆ ಅಂತೇಳಿ. ಯೇಸು ಕ್ರಿಸ್ತನು ಹೇಳ್ತೇನೆ, ನಿಮ್ಗೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಕೊಡದಲ್ಲಿ ನೀರು ಹೊತ್ತುಕೊಂಡು ಬರುತ್ತಾನೆ. ಆತನಿಗೆ ಹೇಳ್ರಿ, ನನಗೆ ಕೊಠಡಿ ಬೇಕಾಗಿದೆ ಎಂಬುದಾಗಿ ಹೇಳಿದಾಗ ಕರ್ತನಾದ ಯೇಸು ಕ್ರಿಸ್ತನು ನಂಬಿದಂತಹ ವಿಶ್ವಾಸಿಯ ಮನೆಯಲ್ಲಿ ಈ ಕರ್ತನ ಭೋಜನ ನಡೆಯಿತು. ಬೇರೆ ಇವತ್ತು 2000 ವರ್ಷಗಳು ಕಳೆದರೂ ಈ ಭೋಜನ ಸಾಮಾನ್ಯರ ಮನೆಯಲ್ಲಿ, ಸಾಮಾನ್ಯ ಚರ್ಚುಗಳಲ್ಲಿ, ಸ್ಥಳ ಇಲ್ಲದ ಸ್ಥಳಗಳಲ್ಲಿ ಈ ಒಂದು ಕಾರ್ಯ ನಡೆಯುತ್ತಾ ಇದೆ. ಪ್ರೇರೆ, ಇದನ್ನು ನಾನು ನೆನಪು ಮಾಡಿಕೊಳ್ಳಬೇಕು. ಕರ್ತನಾದ ಯೇಸು ಕ್ರಿಸ್ತನು ಕೊನೆಯ ವಚನ ಹೇಳಿದ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ ಯಾಕೆ ಹೇಳಿದನು ಎಂಬುದಾಗಿ. ಬನ್ನಿ ಪ್ರಿಯರೇ, ನನ್ನೊಟ್ಟಿಗೆ 103ನೇ ಕೀರ್ತನೆಗೆ ನಾವು ಹೋಗೋಣ. 2ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನಾವು 103ನೇ ಕೀರ್ತನೆ 2ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಥ್ಯಾಂಕ್ ಯು ಬ್ರದರ್. ದೇವನಾಮ ಸ್ತೋತ್ರವಾಗಲಿ. ಅರಸನಾದಂತಹ ದಾವಿದನು ಆತನು ತನ್ನ ಅರಸನತನವನ್ನ ತೆಗೆದಿಟ್ಟು ದೇವರ ಮುಂದೆ ಕೃತಜ್ಞತಾ ಉಳ್ಳವರಾಗಿ ಆತನು ಮಾಡಿದಂತ ಉಪಕಾರಗಳನ್ನು ನೆನೆಸಿಕೊಳ್ಳುತ್ತಾ ಆತನು ಈ ರೀತಿ ಮಾತಾಡುವನಾಗಿದ್ದಾನೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂತ ಉಪಕಾರಗಳನ್ನ ಒಂದನ್ನೂ ಮರೆಯಬೇಡ. ಬೇರೆ 3000 ವರ್ಷಗಳ ಹಿಂದೆ ಕರ್ತನ ದಾಸನು ದಾವಿದನು ಆತ್ಮಭರಿತನಾಗಿ ಬರೆದಂತ ಮಾತು. ಆತನು ಹೇಳುವಂಥದ್ದು, ಒಂದನ್ನೂ ಮರೆಯಬೇಡ ಎಂಬುದಾಗಿ. ನಾವು ಉಪಕಾರಗಳನ್ನ ಮರೆಯುವಂಥವರು, ನಮಗೆ ಜ್ಞಾಪಕಕ್ಕೆ ಬಾರದೇ ಇರುವಂಥವರು ನಾವುಗಳು ಈ ಲೋಕದ
ಜನರು ಪ್ರಿಯರೇ. ಹಾಗಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಟ್ಟಿಗೆ ಸೇರಿ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ನೀವು ಹೀಗೆ ಮಾಡಿರಿ ಎಂಬುದಾಗಿ. ಪ್ರಿಯರೇ, ಅನೇಕ ಸಭೆಗಳಲ್ಲಿ ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ, 6 ತಿಂಗಳಿಗೊಮ್ಮೆ ಕರ್ತನ ಆ ಭೋಜನದ ಸಂಸ್ಕಾರವನ್ನ ಅವರು ಮಾಡಲಿದ್ದಾರೆ. ನಾವಾದರೂ ಪ್ರತಿ ಪರಿಶುದ್ಧವಾದ ದಿನದಲ್ಲಿ, ಅದು ಯಾವ ದಿನ? ನಾವು ಯೋಹಾನ ಸುವಾರ್ತೆ 20ನೇ ಅಧ್ಯಾಯ, ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ನೋಡೋಣ. 21ನೇ ವಚನದಲ್ಲಿ 19 20:19 ಓದಿ ಬ್ರದರ್. ಯೋಹಾನ 20:19 ಅದೇ ದಿವಸ, ಅಂದರೆ ವಾರದ ಮೊದಲನೇ ದಿವಸ ಸಂಜೆಯ ಶಿಷ್ಯರು ಭಯದಿಂದ ತಮ್ಮ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿದ್ದರು. ಇಲ್ಲಾಯ್ತು, ತಡೆದು 1 ನಿಮಿಷ. 20 ಅಧ್ಯಾಯ 1ನೇ ವಚನ ಯಾರು ಓದ್ತೀರಿ ಬ್ರದರ್? ವಾರದ ಮೊದಲನೆಯ ದಿನದಲ್ಲಿ ಮಗ್ದಲದ ಮರಿಯಳು ಮುಂಜಾನೆ ಇನ್ನೂ ಕತ್ತಲೆ ಇರುವಾಗಲೇ ಸಮಾಧಿಯ ಬಳಿಗೆ ಬಂದು ಸಮಾಧಿಯ ಕಲ್ಲು ಅಲ್ಲಿಂದ ತೆಗೆದಿರುವುದನ್ನು ಕಂಡಳು. ಸಾಕು ಬ್ರದರ್. ವಾರದ ಮೊದಲ ದಿನ, ಅದು ಪರಿಶುದ್ಧವಾದ ದಿನ, ದೇವರ ದಿನ, ಕರ್ತನು ಪುನರುತ್ಥಾನವಾದಂತಹ ದಿನ ನಾವು ಸೇರಿ ಕೂಡಿ ಬರುತ್ತೇವೆ. ಪ್ರೇಯರೇ, ಎಷ್ಟೋ ಜನರಿಗೆ ಈ ಆರಾಧನೆ ವಿಷಯದಲ್ಲಿ ಕರ್ತನ ದಾಸನು ತಾನು ಬರೆಯಬಾರದು ಎಂಬ, ನಮ್ಮ ಜೀವಿತದಲ್ಲಿ ಮರೆಯಬಾರದು. ತಮ್ಮನ್ನು ಆರಿಸಿಕೊಂಡಂತಹ ದೇವರು ನಾವು ಆತನ ಕಾರ್ಯಗಳನ್ನ, ಆತನ ಆಜ್ಞೆಗಳನ್ನ ಕೈಗೊಂಡು ನಡೆಯಬೇಕೆಂಬುದಾಗಿ ಆತನ ಯೋಚನೆ ಆಗಿದೆ. ದೇವರ ಮೇಲುಗಳನ್ನ ಮರೆತು ಬಿಡುವುದು ದೊಡ್ಡ ತಪ್ಪಾಗಿದೆ ಎಂಬುದಾಗಿ ಅದು ವಾಕ್ಯವು ನಮ್ಮನ್ನ ಎಚ್ಚರಿಸುತ್ತದೆ. ಮತ್ತು ಇದು ನಮ್ಮ ಸಂತೋಷವನ್ನ ಮತ್ತು ಸ್ವಾಂತಾನವನ್ನು ಕಸಿದುಕೊಳ್ಳುತ್ತದೆ. ತನ್ನ ಸ್ತುತಿಯನ್ನು ಪ್ರೇರೇಪಿಸಲು ದಾವಿದನು 3 ರೀತಿ ವಚನದಲ್ಲಿ 5 ವಿಧದ ಸಂಗತಿಗಳನ್ನ ಆತನು ತಿಳಿಸುವನಾಗಿದ್ದಾನೆ. ಪ್ರಿಯರೇ, ಆತನು ಮಾಡಿದಂತ ಉಪಕಾರಗಳನ್ನು ನೋಡಬೇಕು. ಈ ಲೋಕದಲ್ಲಿ ಶ್ರೀಮಂತರು, ಬಲಿಷ್ಠರು, ಸುಪ್ರದಿಸರು, ಅನೇಕ ಜನರು ಈ ಲೋಕದಲ್ಲಿ ತುಂಬಿಕೊಂಡಿದ್ದಾರೆ. ಅವರು ಈ ದೇವ ಜನರನ್ನು ನೋಡಿದಾಗ ಅವರು ನಮ್ಮನ್ನ ಯಾವ ಉಪಕಾರವಾಗಲಿ, ನಮ್ಮನ್ನ ಕರುಣೆ, ದಯೆ ತೋರಿಸುವುದಾಗಲಿ ಅವರಲ್ಲಿ ಇಲ್ಲ. ಪ್ರಿಯರೇ, ಇದು ಸತ್ಯ ತಾನೆ? ಈ ಲೋಕದಲ್ಲಿ ನಮ್ಮನ್ನ ದೇವಜನರನ್ನ ನಡೆಸುವಂತವನು ಮತ್ತಾರು ಅಲ್ಲ, ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನು ನನ್ನ ಭಕ್ತರ, ತನ್ನ ಆದುಕೊಂಡು ನಂಬಿದಂತಹ ಜನರನ್ನ ಆತನು ನಡೆಸುತ್ತಾನೆ, ಉದ್ಧರಿಸುತ್ತಾನೆ, ಆತನು ಉಪಕಾರ ಮಾಡುತ್ತಾನೆ. ಇದ್ದಾಗ ನಮ್ಮನ್ನ ಎತ್ತುತ್ತಾನೆ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಸಂಕಟದಲ್ಲಿ ನಮ್ಮನ್ನ ಜೊತೆಯಾಗಿ ನಡೆಸುವಂತವನು ಆತನಾಗಿದ್ದಾನೆ. ಆತನು ಹೇಳುತ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳನ್ನು ಒಂದನ್ನೂ ಮರೆಯಬೇಡ ಎಂಬುದಾಗಿ. ಆತನ ಉಪಕಾರಗಳಲ್ಲಿ ನಾವು ಒಂದನ್ನು ಮರೆಯಬಾರದು ಎಂಬುದಾಗಿ ದಾವಿದನು ನಮ್ಮನ್ನು ಎಚ್ಚರಿಸುತ್ತಾನೆ. ಯಾರು ಮ್ಯೂಟ್ ಮಾಡಿ ಬ್ರದರ್? ಅದು ಸಾರಿ ಪೇರೆಂಟ್ ಟೀಚರ್ ಮೀಟಿಂಗ್ ಅಲ್ಲಿ ಎಲ್ಲರೂ ಬಂದು ಜೀನ್ಸ್ ಹಾಕೊಂಡು ಬರ್ತಾರೆ. ಬ್ರದರ್ ನೋಡಿ, ಯಾರದು? ಮಾಡಿದ್ದೀನಿ ಬ್ರದರ್. ನಿಮ್ದೇ ಬ್ರದರ್, ನೀವೇ ಇದ್ ಮಾಡ್ಕೊಂಡಿದ್ದೀರಾ? ಫ್ರಾಂಕ್ಲಿನ್ ಅಂಕಲ್. ಈ ಸಂದೇಶ ಕೇಳ್ತಾ ಟಿವಿ ನೋಡ್ತಾ ಇದ್ದೀರಲ್ಲ ಬ್ರದರ್? ಫ್ರಾಂಕ್ಲಿನ್ ಅಂಕಲ್ ಬ್ರದರ್, ನಮ್ದಲ್ಲ. ಹೌದಾ ಬ್ರದರ್? ಓಕೆ, ಸಾರಿ. ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್, ಡೋಂಟ್ ವರಿ. ಕರ್ತನ ದಾಸನು ಹೇಳುತ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ ಎಂಬುದಾಗಿ. ಪ್ರಿಯರೇ, ಆತನು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಕುರುಬನಾಗಿ ಕುರಿಗಳನ್ನ ಕಾಯುತ್ತಿದ್ದಂತ ದಾವಿದನು, ಆತನು ಬಂದು ತನ್ನ ಪುಸ್ತಕದಲ್ಲಿ ಹೀಗೆ ಬರೆಯುತ್ತಾನೆ, ಆತನು ಮಾಡಿದಂತ ಉಪಕಾರಗಳನ್ನ ಸ್ಮರಿಸುತ್ತಾನೆ, ಹಾಗೆ ಆತನನ್ನು ಆರಾಧಿಸುತ್ತಾನೆ, ಆತನ ಸ್ತುತಿ ಸ್ತೋತ್ರವನ್ನ ಸಲ್ಲಿಸುವನಾಗಿದ್ದಾನೆ. ಪ್ರಿಯರೇ, ಆತನು ಹೇಳುವಂತ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲೂ ಇದೆ. ಪ್ರಿಯರೇ,
ಹೀಗೆ ಸಭಾ ಕಾರ್ಯಗಳಲ್ಲಿ ಒಂದು ಕಥೆ ನಿಮ್ಮೊಟ್ಟಿಗೆ ಇಟ್ಟುತ್ತೇನೆ. ಸಭಾ ಕಾರ್ಯದಲ್ಲಿ ಒಬ್ಬ ವಿಶ್ವಾಸಿ ಅನೇಕ ಡೀಕನ್ನಾಗಿ ಕೆಲಸ ಮಾಡಿದಂಥವನು, ದೇವರ ಕಾರ್ಯಗಳಲ್ಲಿ ದೇವರ ಸಭೆಯಲ್ಲಿ ಅನೇಕ ಉತ್ಸಾಹವುಳ್ಳವನಾಗಿ ದೇವರ ಕಾರ್ಯವನ್ನು ಮಾಡುತ್ತಿರುವಾಗ ಒಂದು ವರ್ಷ ಆತನ ಬೆಳೆ ಬಾರದೆ ಬಹಳ ನಿರಾಶೆ ಉಂಟಾಯಿತು. ಆತನು ಬಿತ್ತಿದಂತ ಬೀಜ ಅದು ಫಲ ಕೊಡದೆ ಅದು ವ್ಯರ್ಥವಾಗಿ ಹೋಯಿತು. ಅಕ್ಕಪಕ್ಕ ಹೊಲಗಳು ನೋಡಿದಾಗ ಸಮೃದ್ಧಿಯಾಗಿ ಸಂತೃಪ್ತಿಯಾಗಿ ಬೆಳೆದಂತಹ ಆ ಬೆಳೆಯನ್ನು ನೋಡಿ ದೇವರು ನನ್ನ ಮೇಲೆ ಯಾಕೆ ಈ ರೀತಿ ಕೋಪಗೊಂಡನೆಂಬುದಾಗಿ ಸಭೆಗೆ ಬರುವುದನ್ನೇ ಬಿಟ್ಟು ಬಿಟ್ಟ. ಒಮ್ಮೆ ದೇವ ಸೇವಕರು ಅವರ ಮನೆಗೆ ಹೋಗಿ ಕೇಳಿದರು, ಯಾಕೆ ಸಭೆಗೆ ಬರ್ತಾ ಇಲ್ಲ? ಎಲ್ಲರಿಗೂ ಬೆಳೆ ಇದೆ, ಚೆನ್ನಾಗಿ ನಡೆದಿದೆ, ನನ್ನ ಹೊಲದಲ್ಲಿ ಬೆಳೆ ಇಲ್ಲ, ದೇವರು ನನ್ನನ್ನ ಕರುಣಿಸ್ಲಿಲ್ಲ, ನಾನು ಸಭೆಗೆ ಬಂದು ದೇವರ ಸೇವೆ ಮಾಡಿ ಏನು ಪ್ರಯೋಜನ ಎಂಬುದರಲ್ಲಿ ದೇವರು ಮಾಡಿದಂತಹ ಉಪಕಾರಗಳ ಪಟ್ಟಿಯನ್ನೇ ನೀನು ಬರೆದು ನೋಡು ಎಂಬುದಾಗಿ, ನಿನಗೆ ಅಪಕಾರ ವಿರುದ್ಧವಾಗಿರುವಂತಹ ಆಲೋಚನೆಗಳನ್ನ ಪಟ್ಟಿ ಮಾಡು ಎಂಬುದಾಗಿ. ಪ್ರಿಯರೇ, ಆ ಭಕ್ತನು ಹೀಗೆ ಹೇಳುತ್ತಾನೆ. ಆ ಪಟ್ಟಿಯನ್ನು ಮಾಡುತ್ತಾ ಮಾಡುತ್ತಾ ಆತನು ಮಾಡಿದ ಉಪಕಾರಗಳನ್ನ ಬರೆಯುತ್ತಾ 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 ಆತನ ಕಣ್ಣೀರಿನಲ್ಲಿ ನೀರು ಸುರಿಯುತ್ತದೆ. ಪ್ರಿಯರೇ, ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಸಯ್ಯ, ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ ಸಯ್ಯ, ನನ್ನ ಪಾನ ನೀನೇ, ನನ್ನ ನೀನೇ, ನನ್ನ ಉಸಿರು ನೀಗೆ ಆರಾಧನೆ. ಪ್ರಿಯರೇ, ಆತನ ಜೀವಿತದಲ್ಲಿ ದೇವರು ಮಾಡಿದಂತ ಅನೇಕ ಉಪಕಾರಗಳು ನಾವು ನಮ್ಮ ಜೀವಿತದಲ್ಲೂ ಸಹಿತ ಎಷ್ಟೋ ಸಲ ಪ್ರಾರ್ಥಿಸಿದಾಗ, ಬೇಡಿಕೊಂಡಾಗ ನಾವು ಆತನು ನಮ್ಮ ಕಷ್ಟಗಳನ್ನ, ಕಣ್ಣೀರನ್ನ, ಬಾಧೆಯನ್ನ, ಸಾಲ ಬಾಧೆಯನ್ನ, ಪ್ರಯಾಸದಿಂದ, ಅವಮಾನದಿಂದ, ನಿಂದೆಯಿಂದ ನಾವು ಬೇಡಿಕೊಂಡಾಗ ಎಷ್ಟೋ ಕಷ್ಟಗಳಿಂದ ನಮ್ಮನ್ನ ಪಾರು ಮಾಡಿದ್ದಾನೆ. ಪ್ರಿಯರೇ, ನನಗೆ 62ನೇ ವರ್ಷಕ್ಕೆ ಕಾಲುತ್ತಿರುವಂತ ಸಮಯ. ನನ್ನ ಜೀವಿತದಲ್ಲೂ ಸಹಿತ ಆತನು ಮಾಡಿದಂತ ಉಪಕಾರ ಮೇಲುಗಳನ್ನು ನೋಡುವಾಗ ಆತನು 2ನೇ ವಚನದಲ್ಲಿ ಹೇಳ್ತಾನೆ, 3ನೇ ವಚನದಲ್ಲಿ ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವನು, ಆತನು ಸಮಸ್ತ ರೋಗವನ್ನ ವಾಸಿ ಮಾಡುವವನು ಎಂಬುದಾಗಿ. ಪ್ರಿಯರೇ, ಆತನು ನಮ್ಮ ಅಪರಾಧಗಳನ್ನ ಪೂರ್ವಕ್ಕೂ ಉತ್ತರಕ್ಕೂ ಇರುವಂತ ದೂರವನ್ನ ಆತನು ಮಾಡಿದ್ದಾನೆ. ಆತನು ನಿನ್ನ ಅಪರಾಧಗಳನ್ನು ಎಂದಿಗೂ ನೆನಪು ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ ಆತನು ನಮ್ಮೊಟ್ಟಿಗೆ ಒಪ್ಪಂದ ಮಾಡಿಕೊಂಡಿದ್ದಾನೆ. ಆತನು ತನ್ನ ಒಡಂಬಡಿಕೆಯನ್ನ ತನ್ನ ಸ್ವರಕ್ತದಿಂದ ಆತನು ಸಂಪಾದಿಸಿಕೊಂಡು ಸಭೆಗೆ ಆತನು ಎಚ್ಚರಿಸಿದ್ದಾನೆ. ನಿಮ್ಮ ಅಪರಾಧಗಳನ್ನು ನಾನು ಎಂದಿಗೂ ನೆನಪು ಮಾಡಿಕೊಳ್ಳುವುದಿಲ್ಲ, ಕನಿಕರ ದಯೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಆತನು ಕನಿಕರಿಸುತ್ತಾನೆ ಎಂಬುದಾಗಿ. ಪ್ರಿಯರೇ, ಸಮಸ್ತ ರೋಗವನ್ನ ವಾಸಿ ಮಾಡುತ್ತಾನೆ. ಹೌದು ಪ್ರಿಯರೇ, ದೇವರನ್ನು ನಂಬಿ ದೇವರ ವಾಕ್ಯವನ ಮೇಲೆ ನೆಲೆಗೊಂಡಂತವರ ಜೀವಿತ ಅದಾಗಿರುತ್ತದೆ. ಪ್ರಿಯರೇ, ಬರೀ ಕ್ರೈಸ್ತರಾಗಿ ಸಭೆಗೆ ಬಂದು ಬೈಬಲ್ ಅನ್ನ ಓದದೆ ದೇವರ ಮಾತುಗಳನ್ನ ಕೈಗೊಂಡು ನಡೆಯದೇ ಇರುವವರಿಗೆ ಅಂತ ಅವಕಾಶವಿಲ್ಲ. ಯಥಾರ್ಥವಾದಂತ ಶುದ್ಧ ಹೃದಯ, ಒಳ್ಳೆ ಮನಸ್ಸಾಕ್ಷಿ, ನಿಷ್ಕಪಟವಾದಂತ ನಂಬಿಕೆ ಆತನು ನಮ್ಮೊಟ್ಟಿಗಿದ್ದಾನೆ ಎಂಬುದಾಗಿ ಹೇಳುವಾಗ ಆತನು ನಮಗೆ ದಯೆ ತೋರಿಸುವವನಾಗಿದ್ದಾನೆ. ಅಂತವರಿಗೆ ಮಾತ್ರ ಇದರ ಫಲ ಅನುಭವಿಸುವುದಕ್ಕೆ ಸಾಧ್ಯ. ಎಷ್ಟೋ ಜನ ವರ್ಷಾನುಗಟ್ಟಲೆ ಅವರು ಸಭೆಗೆ ಬರ್ತಾ ಇದ್ದಾರೆ, ಆರಾಧನೆ ಮಾಡ್ತಾ ಇದ್ದಾರೆ, ಅವರ ಜೀವಿತದಲ್ಲಿ ಉತ್ಸಾಹ ಇಲ್ಲ. ಅವರು ಯಾವಾಗಲೂ ಚಿಂತೆಯಲ್ಲಿಯೂ ಕಣ್ಣೀರಿನಲ್ಲಿ ಇದ್ದಾರೆ. ಕಾರಣ, ದೋಷ ನಮ್ಮಲ್ಲೇ ಇದೆ. ನಾವು ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನದಲ್ಲಿ ಇಸ್ರಾಯೇಲರ ಸ್ಥಿತಿ ಏನಾಯ್ತು, ಅವರು ತಪ್ಪಿ ಹೋದರು, ನಾವು ತಪ್ಪಿ ಹೋಗಬಾರದು ಎಂಬುದಾಗಿ. ಪ್ರವೀಣ್ ಬ್ರದರ್ 3:36 ಯೋಹಾನ ಸುವಾರ್ತೆ.
ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವವುಂಟು. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಇಂತಹ ಒಳ್ಳೆ ವಾಕ್ಯ. ಆತನನ್ನು ನಂಬುವವರಾಗಿರಬೇಕು. ನಾವು ನಂಬಿಕೆಯಲ್ಲಿ, ಆ ನಂಬಿಕೆ ಪರಿಶುದ್ಧವಾದಂತ ನಂಬಿಕೆ ಬೇಕು. ಪೇತ್ರನು ಹೇಳ್ತಾನೆ, 1ನೇ ಪೇತ್ರದಲ್ಲಿ 1ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಆ ನಂಬಿಕೆ ಹೇಗಿರಬೇಕು ಎಂಬುದಾಗಿ ಹೇಳುವಾಗ, ಬಂಗಾರವು ಪುಟಕ್ಕೆ ಹಾಕಿ ಅದು ಪರಿಶೋಧಿಸಿದ ಹಾಗೆ ಇರಬೇಕು. ಬೇರೆ ಬಂಗಾರ ಹೇಗೆ ಪರಿಶೋಧನೆ ಪುಟಕ್ಕೆ ಹಾಕಿ ಅದು ಶೋಧಿಸಲ್ಪಡುತ್ತದೆ ಎಂಬುದಾಗಿ ನೋಡುವಾಗ, ಅಕ್ಕಸಾಲಿಗನು ಬಂಗಾರವನ್ನ ಬೆಂಕಿಯಲ್ಲಿ ಹಾಕಿ ಅದನ್ನ ನೀರಾಗಿ ಮಾಡಿದಾಗ ಅದು ಶುದ್ಧವಾದ ಚಿನ್ನ ಎಂಬುದಾಗಿ ನೋಡುವಾಗ, ಅದು ಹೇಗೆ ಇರುತ್ತದೆ ಎಂಬುದಾಗಿ ಗಮನಿಸುವಾಗ, ನಮ್ಮ ಮುಖದ ಛಾಯೆ ಕನ್ನಡಿಯಾಗಿ ಅದು ತೋರಿಸುವಂಥದ್ದು. ಅಂತಹ ನಂಬಿಕೆ ನಮ್ಮ ಜೀವಿತದಲ್ಲಿ ಪ್ರಿಯರೇ. ಕರ್ತನ ದಾಸನು ದಾವಿದನು ಹೇಳ್ತಾನೆ, ಆತನು ಮಾಡಿದಂತ ಉಪಕಾರಗಳನ್ನ ಒಂದನ್ನೂ ಮರೆಯಬೇಡ. ಬೇರೆ ಸಭೆಯಿಂದ ಹೊರಗೆ ಬಂದಾಗ ನಮಗೆ ನಂಬಿಕೆ ಕಡಿಮೆ. ಸಭೆ ಒಳಗೆ ಇದ್ದಾಗ 100ಕ್ಕೆ 100 ನಂಬಿಕಸ್ಥರಾಗಿ ನಡೆದುಕೊಳ್ಳುವಂತ ಸ್ವಭಾವ ನಮ್ಮ ಜೀವಿತದ್ದು ಆತನು. ಬೇರೆ ಆತನು ಎಂತಹ ಕಾರ್ಯಗಳನ್ನ ಆತನು ಮಾಡುತ್ತಾನೆ ಎಂಬುದಾಗಿ ಹೇಳುವಾಗ, ಕೀರ್ತನೆ 45 ನಾವು ಓದಿಕೊಳ್ಳೋಣ. ಕೀರ್ತನೆ 45. ಯೆಹೋವನೇ ನನ್ನ ದೇವರೇ, ನಿನಗೆ ಸಮಾನನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವು, ಅವು ಅಸಂಖ್ಯಾತವಾಗಿವೆ. ದೇವ್ರ ನಮ್ಮ ಸ್ತೋತ್ರವಾಗ್ಲಿ. ಥ್ಯಾಂಕ್ ಯು ಬ್ರದರ್, ಈ ವಾಕ್ಯಕ್ಕಾಗಿ. ಬ್ರದರ್, ದೇವರ ವಾಕ್ಯ ಇದು. ಎಷ್ಟು ಅದ್ಭುತವಾದಂತ ಮಾತು ಆತನು ಹೇಳುತ್ತಾನೆ ದಾವಿದನು. ಯೆಹೋವನೇ ನನ್ನ ದೇವರೇ. ಪ್ರಿಯರೇ, ಯೆಹೋವನು ನಾನೇ ಇರುವಾತನು. ವಿಮೋಚನ ಕಾಂಡ 3:14 ಅಲ್ಲಿ ಬರೆಯಲ್ಪಟ್ಟಿದೆ. ನಾನೇ ಇರುವಾತನು, ಮತ್ಯಾರೂ ಅಲ್ಲ. ಆತನು ಹೇಳ್ತಾನೆ, ನನ್ನ ದೇವರೇ, ನಿನಗೆ ಸಮಾನವಾದಂತ ದೇವರು ಈ ಲೋಕದಲ್ಲಿ ಎಲ್ಲಿದ್ದಾರೆ ಎಂಬುದಾಗಿ ಆತನು ಹೇಳ್ತಾನೆ. ನಿನಗೆ ಸಮನಾದ ದೇವರು ಯಾರು? ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು, ಅದ್ಭುತ ಕಾರ್ಯಗಳು ವಿಶೇಷವಾಗಿವೆ. ಅವುಗಳನ್ನು ವಿವರಿಸಿ ಹೇಳವೆಂದರೆ ನನಗೆ ಅಸಾಧ್ಯ. ಅಪೊಸ್ತಲನಾದಂತ ಯೋಹಾನನು ಕೊನೆಯ ಪತ್ರಿಕೆ ತನ್ನ ಸುವಾರ್ತೆಯಲ್ಲಿ ಹೇಳ್ತಾನೆ, ಆತನು ಮಾಡಿದಂತ ಕಾರ್ಯಗಳನ್ನು ವಿವರಿಸುವ ಈ ಲೋಕವೇ ಹಿಡಿಸಲಾರದು ಎಂಬುದಾಗಿ ಆತನ ಮಟ್ಟಿಗೆ ಹೇಳುವನಾಗಿದ್ದಾನೆ. ಪ್ರಿಯರೇ, ಹಾಗಾಗಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ವ್ಯರ್ಥವಾಗಿ ಬಂದಿಲ್ಲ. ನಾವು ದೇವರಿಂದ ಆಶೀರ್ವದಿಸಲ್ಪಟ್ಟಂತವರು, ನಾವು ಘನವುಳ್ಳಂತವರು. ನಾವು ದೇವರು ನಮಗೆ ಬಲಿಷ್ಠವಾಗಿ ನಾವು ತನ್ನ ಆಲೋಚನೆಯಲ್ಲಿ ನಮ್ಮನ್ನ ಉಂಟು ಮಾಡುತ್ತಾ ಇದೆ. ನೋವಿದೆ, ಸಾಲ ಬಾಧೆ ಇದೆ, ನನಗೆ ಕೋರ್ಟು ಕಚೇರಿ ಇದೆ. ದೇವರ ವಾಕ್ಯ ನಮ್ಮನ್ನ ನಡೆಸುವಂಥದ್ದು. ಆತನು ಮಾಡಿದಂತ ಉಪಕಾರಗಳನ್ನ ನಮ್ಮ ಜೀವಿತದ ನೆನಪಿಕೊಂಡು ಹಗಲು ಇರುಳು ಆತನನ್ನ ಧ್ಯಾನಿಸುವವರ ಹೃದಯಕ್ಕೆ ಆತನು ಸಮೀಪದಲ್ಲಿದ್ದಾನೆ. ಪ್ರಿಯರೇ, ದೇವರ ರಾಜ್ಯ ಎಲ್ಲಿದೆ? ದೇವರ ರಾಜ್ಯ ನಮ್ಮಲ್ಲೇ ಇದೆ. ದೇವರ ರಾಜ್ಯ ನಮ್ಮಲ್ಲೇ ಇದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮಲ್ಲಿ ಹೇಳುವಂತನು. ಹಣದಿಂದಾಗಲಿ ಬಂಗಾರದಿಂದಾಗಲಿ ದೇವರ ರಾಜ್ಯವನ್ನ ಕಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ಅದು ದೇವರ ರಾಜ್ಯ ನಮ್ಮೊಳಗೆ ಇದೆ. ಎಷ್ಟೋ ಜನರಿಗೆ ಬಹಿರಂಗವಾದ ಕಣ್ಣುಗಳಿಂದ, ಬಹಿರಂಗವಾದ ಮಾತುಗಳಿಂದ ಅವರು ನಂಬುತ್ತಾರೆ ಹೊರತು ಹೃದಯದ ಮಾತುಗಳು, ಹೃದಯದ ಕಣ್ಣು ಅವರಿಗೆ ತೆರೆದಿಲ್ಲ. ನಾನು ಹೇಳ್ತೇನೆ, ಯಾವ 119ನೇ ಕೀರ್ತನೆ 18ನೇ ವಚನ, ಯೆಹೋವನೇ ನನ್ನ ಕಣ್ಣುಗಳ ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಪ್ರತಿಯೊಂದು ನಾನು ತಿಳಿದುಕೊಳ್ಳುತ್ತೇನೆ ಎಂಬುದಾಗಿ ಆತನು ತಿಳಿಸುವನಾಗಿದ್ದಾನೆ. ನಮ್ಮ ಹೃದಯದ ಕಣ್ಣು ತೆರೆಯಲ್ಪಡಬೇಕು. ನಮ್ಮ ಹೃದಯ ಆತನ ಪರಿಶುದ್ಧವಾದ ರಕ್ತದಿಂದ ಶುದ್ಧೀಕರಿಸಲ್ಪಡಬೇಕು. ಹಾಗಿದ್ದಾಗ ಮಾತ್ರ ಆತನ ಮಾತುಗಳು, ಆತನ ಆಲೋಚನೆಗಳು, ಆತನ ಸಹಾಯ ನಮ್ಮೊಟ್ಟಿಗೆ ಕೂಡಿ ಬರುತ್ತದೆ. ಪ್ರಿಯರೇ, ನಾನು 40ನೇ ಕೀರ್ತನೆ 5ನೇ ವಚನದಲ್ಲಿ ಹೇಳುವಾಗ, ನಮಗೆ ಸಹಾಯಕನು ಯಾರು? ನಿನ್ನ ಉಪಕಾರಗಳು
ಅದು ಎಣಿಸಲಾರಸ ಹೇಳುವುದಾದರೆ ನನ್ನಿಂದ ಅದು ಅಸಾಧ್ಯ ಎಂಬುದಾಗಿ ದಾವಿದನು ಹೇಳುವಂತವನು. ಬಲಿಷ್ಠರು, ಶ್ರೀಮಂತರು, ಸುಬ್ರತಿದರು ದೇವಜನರ ಬಗ್ಗೆ ಎಂದಿಗೂ ಹೆಚ್ಚಿಸುವುದಿಲ್ಲ ಎಂಬುದಾಗಿ ನಾನು ಹಿಂದೆ ಹೇಳಿದ್ದೆ. ಪ್ರಿಯರೇ, ಯೋಚಿಸದೇ ಇರಬಹುದು, ಅವರನ್ನು ಶಪಿಸುವುದು ಮತ್ತು ದಬ್ಬಾಳಿಕೆ ನಡೆಸುವುದು ಹೊರತು ಎಂದಿಗೂ ಅವರಿಗೆ ಬೇರೆ ಉದ್ದೇಶವನ್ನ ಅವರು ಹೊಂದಿಲ್ಲ. ಈ ಜನರಿಗೆ ಸಹಾಯ ಮಾಡಬೇಕು, ಕನಿಕರ ತೋರಿಸ್ಬೇಕು, ದಯೆ ತೋರಿಸ್ಬೇಕು. ಇಲ್ಲ, ಸರ್ವಶಕ್ತನಾದ ದೇವರು ತನ್ನ ಜನರನ್ನ, ಅವರ ಬಗ್ಗೆ ಉನ್ನತವಾದ ಅದ್ಭುತವಾದ ಉದ್ದೇಶವನ್ನ ಆತನು ಇಟ್ಟುಕೊಂಡಿದ್ದಾನೆ. ಪ್ರಿಯರ ರಕ್ಷಣೆ ಹೊಂದಿದಂತ ನಾವುಗಳು ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಪ್ರಿಯರೇ, ಯಾರೋ ಮುಖಸ್ತುತಿಗಾಗಿಯೂ ಸೇವಕರ ಮನವೊಲಿಕೆಗಾಗಿಯೂ ನಾವು ಕರ್ತನ ರೊಟ್ಟಿ ಮತ್ತು ಪಾನ ಪಾತ್ರೆಯಲ್ಲಿ ಸೇರಬಾರದು. ಒಳ್ಳೆಯ ಮನಸ್ಸುಳ್ಳವರಾಗಿ ಭಯಭಕ್ತಿಯಿಂದ ಆತನ ಬಳಿಗೆ ಬರಬೇಕು. ಅಂತವರಿಗೆ ಶುಭವೂ ಕೃಪೆಯೂ ಹಿಂಬಾಲಿಸುತ್ತದೆ. ಬೇರೆ ಎಷ್ಟೋ ಜನರಿಗೆ ಈ ಅನುಭವ ಇದೆ. ನಾನು ಹೇಳುವಂತ ಸಂದೇಶ, ನೀವು ದೇವರು ಹೇಳುವಂತ ವಾಕ್ಯ ನಿಮ್ಮೊಳಗಿದೆ, ನಿಮಗೆ ಅದು ಆಶೀರ್ವಾದವಾಗಿ ನಿಮ್ಮ ತಲೆಮಾರುಗಳವರೆಗೂ ಅದು ಜಯವಂತ ಕೊಡುವಂಥದ್ದು. ಪ್ರಿಯರೇ, ಕರ್ತನ ರೊಟ್ಟಿಯಲ್ಲಿ ನಾವು ಬರುವಾಗ, ಆತನ ಆರಾಧನೆಗೆ ಬರುವಾಗ ನಮ್ಮನ್ನೇ ನಾವು ಪರೀಕ್ಷಿಸಿಕೊಂಡವರಾಗಿ ಬರಬೇಕು. ಈ ಲೋಕದಲ್ಲಿ ಆ ಪರೀಕ್ಷೆ ಇದ್ದು ಜಯ ಹೊಂದಿ ಆತನು ಹಗಲು ഇരുಳು ಯಾವಾಗಲೂ ಪರೀಕ್ಷೆ ಸಮಯದಲ್ಲಿ ಓದಿ ಉತ್ತೀರ್ಣನಾಗಿ ಆತನು ಪರೀಕ್ಷೆಯನ್ನು ಜಯಿಸಿ ಆ ಯುದ್ಧವನ್ನು ಜಯಿಸಿ ಸಂತೋಷವುಳ್ಳವನಾಗಿದ್ದಾನೆ. ದೇವಜನರಾದಂತ ನಮ್ಮನ್ನು ನಾವು ನೋಡುವಾಗ 11ನೇ ಅಧ್ಯಾಯ 28ನೇ ವಚನದಲ್ಲಿ ಹೇಳ್ತೇವೆ, ನಿಮ್ಮನ್ನೇ ನೀವು ಪರೀಕ್ಷಿಸಿಕೊಂಡವರಾಗಿ ಈ ರೊಟ್ಟಿಯನ್ನು ತಿನ್ನಲಿ, ಪಾತ್ರೆಯಲ್ಲಿ ಪಾನಪಾತ್ರವನ್ನೇ ಕುಡಿಯಲಿ ಎಂಬುದಾಗಿ. ಪರೀಕ್ಷೆ ಯಾರಿಗೆ ಪ್ರಿಯರೇ? ಸಭಾ ಜನರಿಗೆ, ರಕ್ಷಣೆ ಹೊಂದಿದವರಿಗೆ. ಅವರು ತಮ್ಮನ್ನೇ ತಾವು ಪರೀಕ್ಷಿಸಿಕೊಂಡವರಾಗಿ ದೇವರ ಸಮಕ್ಷೇಮಕ್ಕೆ ಬರಬೇಕು. ಆಗ ಮಾತ್ರ ನೀವು ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ. ಎಷ್ಟೋ ಸಭೆಗಳಲ್ಲಿ ಈ ಉಪದೇಶ, ಎಚ್ಚರಿಕೆ ಯಾರಿಗೂ ಇಲ್ಲ ಪ್ರಿಯರೇ. ದಾವಿದನು ಹೇಳುತ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ನನ್ನ ಸರ್ವೇಂದ್ರಿಯಗಳೇ, ಆತನು ಹೇಳುತ್ತೇನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರವೊಂದನ್ನು ಮರೆಯಬೇಡ. ಮೇಲ್ಗಡೆ ಹೇಳ್ತಾನೆ, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ಯೇಸು ಕ್ರಿಸ್ತನು ಅಲ್ಲಿ ಹೇಳ್ತಾನೆ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ. ಯಾಕೆ ನೆನೆಸಿಕೊಳ್ಳಬೇಕು? ಆತನ ಉಪಕಾರದ ಆ ಪಟ್ಟಿ, ಆತನ ಉಪಕಾರಗಳನ್ನ ಆತನು ಹೇಳ್ತಾನೆ. ನನ್ನ ರೋಗವನ್ನ ಆತನು ಹೇಳ್ತಾನೆ, 3ನೇ ವಚನ, ಆತನು ಎಲ್ಲ ಅಪರಾಧ ಕ್ಷಮಿಸುವನು, ಸಮಸ್ತ ರೋಗವನ್ನು ವಾಸಿ ಮಾಡುತ್ತಾನೆ ಎಂಬುದಾಗಿ. ಹೌದು ಪ್ರಿಯರೇ, ಸಮಸ್ತ ರೋಗವನ್ನ ಆತನು ವಾಸಿ ಮಾಡುತ್ತಾನೆ. 15:26 ವಿಮೋಚನಾ ಖಂಡದಲ್ಲಿ ಇದೆ, ನಾನೇ ಆರೋಗ್ಯದಾಯಕನು ಎಂಬುದಾಗಿ. ನಾವು ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನದಲ್ಲಿ ಹೀಗೆ ಓದೋಣ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 35. ಪ್ರವೀಣ್ ಬ್ರದರ್, 9:35. ಬ್ರದರ್ 9:35 ಇಲ್ಲ ಬ್ರದರ್, 35 9:35 ಇಲ್ಲ ಬ್ರದರ್. ಮತ್ತಾಯನ ಸುವಾರ್ತೆ ಬ್ರದರ್. ಸಾರಿ ಬ್ರದರ್. ಯೇಸು ಎಲ್ಲಾ ಊರುಗಳನ್ನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಥ್ಯಾಂಕ್ ಯು ಬ್ರದರ್. ದೇವನಾಮ ಸ್ತೋತ್ರವಾಗಲಿ. ಪ್ರೇರೆ, ಆತನು ಹಳ್ಳಿ ಪಳ್ಳಿಗಳಲ್ಲಿ ಸುತ್ತಾಡಿಕೊಂಡು ಕಾಲುಗಳ ಮತ್ತು ಕೈಗಳು ಮತ್ತು ಬಾಧೆಗಳನ್ನ ಅನುಭವಿಸಿದಂತ ಅನೇಕರು, ಎಷ್ಟೋ ಜನರಿಗೆ ಕಾಲಿರ್ಲಿಲ್ಲ, ಕೈಗಳಿರ್ಲಿಲ್ಲ, ಕಣ್ಣು ಇರ್ಲಿಲ್ಲ, ಕಿವಿ ಕೇಳ್ತಾ ಇರ್ಲಿಲ್ಲ, ಎಲ್ಲವನ್ನ ಆತನು ಸೃಷ್ಟಿ ತನ್ನ ಸ್ವರೂಪದಲ್ಲಿ ಮಾಡಿದಾಗ ನಾವು ಯೋಹಾನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಈ ರೋಗ ಯಾಕೆ ಬಂದಿದ್ದು ಎಂಬುದಾಗಿ ನೋಡುವಾಗ ಅಲ್ಲಿ ತಿಳಿಸುವಂಥದ್ದು. ಮತ್ತು ಯೋಹಾನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಸಹಿತ ಸತ್ತ ಲಾಜರನ್ನ ಎಬ್ಬಿಸಿದ್ದು ಇದು ದೇವರ ಮಹಿಮೆಗಾಗಿ. ಬೇರೆ, ಅದು ಶಾಪವಲ್ಲ, ಅದು ಪಾಪವಲ್ಲ, ಇದು ದೇವರ ಮಹಿಮೆಗಾಗಿ ಎಂಬುದಾಗಿ.
ಆತನು ಹಳ್ಳಿ ಪಳ್ಳಿಗಳಲ್ಲಿ ತನ್ನ ಕೈಗಳಿಂದ ಅನೇಕ ಮಹತ್ಕಾರ್ಯಗಳನ್ನು ಮಾಡಿದನು. ಅನೇಕರನ್ನ ಹುಡುಕೊಂಡು ಆತನ ಕಾಲುಗಳು ಹೊರಟು ಹೋಗಿ ಆತನು ಸ್ವಸ್ಥ ಮಾಡಿದನು. ಕುಷ್ಠ ರೋಗಿಗಳನ್ನ ಆತನು ಕನಿಕರ ದಯ ತೋರಿಸಿದನು. ನಾವು ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಆತನು ಹೇಳುತ್ತಾನೆ, ನಿನಗೆ ಮನಸ್ಸಿದ್ದರೆ ನನ್ನನ್ನ ಗುಣಪಡಿಸಬೇಕು ಎಂಬುದಾಗಿ. ನಾವು ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯಕ್ಕೆ ಹೋದಾಗ ಲೂಕ 12ನೇ ಅಧ್ಯಾಯ 10ನೇ ವಚನ ಅಂತ ಕಾಣುತ್ತೆ. ನೋಡೋಣ ಒಂದು ನಿಮಿಷ. ನನಗೆ ನೆನಪು ಬಂತು. 12ನೇ ಅಧ್ಯಾಯನ 10ನೇ ಅಧ್ಯಾಯ 12ನೇ ವಚನ ಅಂತ ಕಾಣುತ್ತೆ. ಅನೇಕ ರೀತಿಯಲ್ಲಿ ಆತನು ಮಹತ್ಕಾರ್ಯಗಳನ್ನ ಮಾಡಿದ್ದಾನೆ. 12ನೇ ಅಧ್ಯಾಯ ಲೂಕನ್ ಬರೆದ ಸುವಾರ್ತೆ 10 ಬ್ರದರ್. 12ನೇ ಅಧ್ಯಾಯ ತಡೀರಿ. 12ನೇ ಅಧ್ಯಾಯ 13ನೇ ವಚನ. ಅಲ್ಲ ತಡೀರಿ ಬೇಡ. ಕುಷ್ಠರೋಗಿ ಬಂದು ಆತನ ಬಳಿಗೆ ಬಂದು ಆತನು 10ನೇ ಅಧ್ಯಾಯ ನೋಡ್ತೀನಿ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಒಬ್ಬ ರೋಗಿ ಬಂದು ಆತನ ಕೇಳ್ತಾನೆ. ಆತನ ಬಳಿಗೆ ಬಂದು ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯಕ್ಕೆ ಬಂದಾಗ, ಮಾರ್ಕನ ಸುವಾರ್ತೆಗೆ ಬರೋಣ ಬ್ರದರ್. 2ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಬ್ರದರ್ 2ನೇ ಅಧ್ಯಾಯ ಓದ್ರಿ ಬ್ರದರ್. 5ನೇ ವಚನ. 5 2ನೇ ವಚನ. ಬಹುಜನರು ಕೂಡಿ ಬಂದದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಒಬ್ಬ ಪಾರ್ಶ್ವವಾಯಿ ಹಿಡಿದಂತ ವ್ಯಕ್ತಿನ 4 ಮಂದಿ ಎತ್ತುಕೊಂಡು ಬರುತ್ತಾರೆ. ಇವರ ನಂಬಿಕೆಯನ್ನು ನೋಡಿ ಅದನ್ನ ಕರ್ತನಾದ ಯೇಸು ಕ್ರಿಸ್ತನು ಆ 4 ಜನ ಹೊತ್ತುಕೊಂಡು ಬಂದಂತ ಜನರು, ಮನೆಯಲ್ಲಿ ಬಹಳಷ್ಟು ಜನರು ಆತನ ಉಪದೇಶವನ್ನ ಕೇಳುವುದಕ್ಕೂ ಆತನ ಉಪದೇಶವನ್ನ ಕೇಳಿ ಅನುಸರಿಸುವುದಕ್ಕೂ ಬಂದಾಗ ಆ ಮನೆಯ ಯಜಮಾನನು ಸಹಿತ ಅಲ್ಲಿ ಇದನ್ನು ಎಂಬುದಾಗಿ ನೋಡುತ್ತೇವೆ. ಶಿಷ್ಯರು 4 ಮಂದಿಯನ್ನ ಒಂದು ಜೋಗಳಿಯಲ್ಲಿ, ಅಂದ್ರೆ ಒಂದು ಬಟ್ಟೆಯಲ್ಲಿ ಎತ್ತುಕೊಂಡು ಆ ಪಾರ್ಶ್ವವಾಯನ್ನ ಎತ್ತುಕೊಂಡು ಬಂದಾಗ ಸ್ಥಳವಿಲ್ಲದ ಕಾರಣ ಅವರು ಮನೆಯ ಅಂಚುಗಳನ್ನು ತೆಗೆದು ಯೇಸು ಇರುವ ಸ್ಥಳದಲ್ಲಿ ಆತನನ್ನು ಇಳಿಸಿದರು ಎಂಬುದಾಗಿ. ಈ 4 ಜನರ ನಂಬಿಕೆಯನ್ನು ನೋಡಿ ಯೇಸು ಕ್ರಿಸ್ತನು ಆತನಿಗೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂಬುದಾಗಿ ಆತನನ್ನು ಉಪದೇಶಿಸುತ್ತಾನೆ. ಒಬ್ಬ ಪಾರ್ಶ್ವವಾಯುಗೂ ಸಹಿತ ಆತನು ಲೂಕನ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಕಾಣುತ್ತೆ. ನಾನು ನೆನಪು ಬಂತು. 5ನೇ ಅಧ್ಯಾಯ 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 12ನೇ ಅಧ್ಯಾಯ 5ನೇ ವಚನ ಬ್ರದರ್. 5ನೇ ಅಧ್ಯಾಯ 12ನೇ ವಚನ. 5:12 ಪ್ರವೀಣ್ ಬ್ರದರ್. ಆತನು ಒಂದಾನೊಂದು ಊರಿನಲ್ಲಿದ್ದಾಗ ಮೈಯೆಲ್ಲಾ ಕುಷ್ಠರೋಗ ತುಂಬಿದ್ದ ಒಬ್ಬ ಮನುಷ್ಯನು ಯೇಸುವನ್ನು ಕಂಡು ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು. ಆತನು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಯಿತು. ದೇವ್ರ ನಾಮ ಸ್ತೋತ್ರವಾಗ್ಲಿ ವಾಕ್ಯಕ್ಕಾಗಿ. ಪ್ರಿಯರೇ, ಕುಷ್ಠರೋಗಿಯ ಬಳಿಗೆ ಯಾರು ಬರಕೂಡದು, ಯಾಕಂದ್ರೆ ಅದು ಅಂಟು ರೋಗ. ಮೈಸೂರು ಪ್ರಾಂತ್ಯದಲ್ಲಿ ಇನ್ನೂ ಕುಷ್ಠ ರೋಗ ಕಾಲೋನಿ ಇದೆ ಎಂಬುದಾಗಿ ನಾನು ಕೇಳಿದ್ದೇನೆ. ನಾವು ಹಳೆ ಒಡಂಬಡಿಕೆ ಇಸ್ರಾಯೇಲರ ನೋಡುವಾಗ ಶಾಸ್ತ್ರಿಗಳು ಫರಿಸಾಯರು ಆ ಕಾಲದಲ್ಲಿ ಕುಷ್ಠರೋಗವಿತ್ತು,
ಯಾರು ಕುಷ್ಠರೋಗವನ್ನ ಅವರು ಊರಿನ ಹೊರಭಾಗದಲ್ಲಿ ಇರಬೇಕು, ಯಾರು ಅವರ ಬಳಿಗೆ ಹೋಗಕೂಡದು. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿ ಬಂದಿದ್ದಾನೆ. ಆತನು ಕುಷ್ಠರೋಗಿಯ ಬಳಿಗೆ ಬಂದು ಆ ಕುಷ್ಠರೋಗಿ ಮಾತಾಡುತ್ತಿದ್ದಾನೆ. ಆತನು ಮುಟ್ಟುತ್ತಾ ಆತನು ಹೇಳುತ್ತಾನೆ, ಒಬ್ಬ ಮನುಷ್ಯನು ಯೇಸುವಿನಾಗೆ ಕಂಡು ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು. ಆತನು ಬಳಿಗೆ ಬಂದು ಆತನು ಬೇಡಿಕೊಂಡಾಗ ನನಗೆ ಮನಸ್ಸುಂಟು ಎಂಬುದಾಗಿ ಕೈ ಚಾಚಿ ಆತನನ್ನು ಸ್ವಸ್ಥಪಡಿಸಿದನು. ಎಂತ ಅದ್ಭುತ ಕಾರ್ಯ ನಮ್ಮ ಮುಂದೆ. ಬೇರೆ 2000 ವರ್ಷಗಳಿಗೆ ಹೋದರು ಆತನ ಕಾರ್ಯಗಳು. ಆತನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಕಾರಣ ಆತನು ಮಾಡಿದಂತ ಉಪಕಾರ. ಆತನು ನಾವು ನೋಡುತ್ತೇವೆ ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ 35ನೇ ವಚನದಲ್ಲಿ, ಹಳ್ಳಿ ಪಳ್ಳಿಗಳಲ್ಲಿ ಹುಟ್ಟಿ ಆತನು ಅನೇಕರನ್ನು ಸೌಖ್ಯಗೊಳಿಸಿದನು ಎಂಬುದಾಗಿ. ಬೇರೆ ಆತನು ಮಾಡಿದಂತ ಉಪಕಾರ ನಮ್ಮ ಜೀವಿತದಲ್ಲೂ ಇದೆ. ಕೇವಲ ಹಳೆ ಒಡಂಬಡಿಕೆ ಜನರಿಗಲ್ಲ, ಈಗಲೂ ಸಹಿತ ಆತನ ಉಪಕಾರ ನಮ್ಮ ಜೀವಿತದ ಕೊನೆವರೆಗೂ ಇದೆ. ಪ್ರೇರೆ ಆತನು ನಡೆಸುವನಾಗಿದ್ದಾನೆ. ಆತನು ಅದ್ಭುತ ಸ್ವರೂಪನು, ಆಲೋಚನಕರ್ತನು, ನಮ್ಮ ಉದ್ಧಾರಕನು ಆತನಾಗಿದ್ದಾನೆ. ಪ್ರೇರೆ ಅನೇಕ ಸಂಗತಿಗಳು ಇದೆ. ಆತನು ಹೇಳುತ್ತಾನೆ, ಇದು ನನ್ನ ದೇಹ, ಇದು ನನ್ನ ನೆನೆಸಿಕೊಳ್ಳುವುದಕ್ಕಾಗಿ, ನೆನಪು ಮಾಡಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ ಹೇಳಿದನು. ನಾವು ನೋಡ್ತೇವೆ ಯೋಹಾನ ಸುವಾರ್ತೆ 6ನೇ ಅಧ್ಯಾಯ 53ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 6ನೇ ಅಧ್ಯಾಯ 53ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, 6:53 ನೀವು ಮನುಷ್ಯ ಕುಮಾರನ 53ನೇ ವಚನ. ಅದೇ ಬ್ರದರ್ ಓದ್ತಾ ಇದೆ. ಓದಿ. ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸುವೆನು. ದೇವನಾಮ ಸ್ತೋತ್ರವಾಗ್ಲಿ. 58ನೇ ವಚನ ಓದಿ. 58ನೇ ವಚನ. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೇ. ನಿಮ್ಮ ಹಿರಿಯರು ಮನ್ನಾ ತಿಂದರು ಸತ್ತರು, ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾ ಕಾಲ ಜೀವಿಸುವನು ಎಂದು ಹೇಳಿದನು. ದೇವನಾಮ ಸ್ತೋತ್ರವಾಗ್ಲಿ. 63ನೇ ವಚನ. 63. ಬದುಕಿಸುವಂತದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ದೇವನಾಮ ಸ್ತೋತ್ರವಾಗ್ಲಿ. ಪ್ರೇರೆ ಆತನು ಯಾಕೆ ನೆನೆಸಿಕೊಳ್ಳಬೇಕು? ಯಾಕೆ ಈ ರೊಟ್ಟಿ ಮತ್ತು ಪಾನ ಪಾತ್ರೆಯಲ್ಲಿ ಇರಬೇಕು? ಪ್ರೇರೆ ಆತನು ಮಾಡಿದಂತ ಉಪಕಾರಗಳಿಗೋಸ್ಕರ. ಆತನು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಮಾತುಕಾರಗಳನ್ನ ಮಾಡಿದ್ದಾನೆ. ಕೇವಲ ಹಳೆ ಒಡಂಬಡಿಕೆ ಜನರಿಗಲ್ಲ, ಈ ದಿನಮಾನವರೆಗೂ, ನಂಬಿದವರಿಗೂ, ನಂಬದೇ ಇರುವವರಿಗೂ ಆತನು ಉಪಕಾರ ಮಾಡುವಂತವನು. ಬೇರೆ ನಾವು ಕೃತಜ್ಞತಾ ಸ್ತುತಿಯೊಡನೆ ಆತನ ಅಂಗಳಕ್ಕೆ ಬರಬೇಕೆಂಬುದಾಗಿ 95ನೇ ಕೀರ್ತನೆ ಆತನನ್ನು ಸಾಷ್ಟಾಂಗವರೆಗೆ ಆರಾಧಿಸೋಣ ಬನ್ನಿರಿ ಎಂಬುದಾಗಿ ಭಕ್ತನಾದಂತ ದಾವಿದನು ಆತನನ್ನು ಕರಿತಾ ಇದ್ದಾನೆ. ನಮ್ಮ ಆರಾಧನೆ ಹೇಗಿದೆ? ನಮ್ಮ ಭಕ್ತಿ ಹೇಗಿದೆ? ನಮ್ಮ ಸಮರ್ಪಣೆ ಹೇಗಿದೆ? ನಮ್ಮ ಪರೀಕ್ಷೆ, ನಮ್ಮ ಜೀವಿತದ ಪರೀಕ್ಷೆ ಆತನ ಮುಂದೆ ಹೇಗೆ? ಪ್ರೇರೆ ಲೋಕದ ಮುಂದೆ ನಾವು ನಿಂತುಕೊಳ್ಳಬಹುದು, ದೇವರ ಮುಂದೆ ನಿಂತುಕೊಳ್ಳುವುದು ಅಷ್ಟು ಸರಿಸಲ್ಲ. ಅದು ದಗಿದಿಗಿಸುವ ಅಗ್ನಿ ಆಗಿದೆ. ಆತನು ತನ್ನ ಭಯಂಕರತೆ ಆತನು ತೋರಿಸುವನಾಗಿದ್ದಾನೆ. ಪ್ರೇರೆ ನಾವು ಪರಿಶುದ್ಧರಾಗಿ, ನೀತಿವಂತರಾಗಿ ಆತನ ಸಮಕ್ಷೇಮದಲ್ಲಿ ನಮ್ಮನ್ನೇ ನಾವು ಪರೀಕ್ಷಿಸಿ ಆತನ ಮುಂದೆ ಬರಬೇಕು. ಪ್ರೇರೆ ಆತನು ಎಷ್ಟೋ ಉಪಕಾರ ನಮ್ಮ ಜೀವಿತದಲ್ಲಿ. ಪ್ರೇರೆ ನಾನು ಮರಣಕ್ಕೆ ತುತ್ತಾದಂಥವನು, ಹೃದಯದ ತೊಂದರೆಗೆ ಒಳಗಾದಂಥವನು. ದೇವರು ನನ್ನನ್ನ ಸಮಯ ಅವಕಾಶವನ್ನ ಆತನ ಸೇವೆ ಮಾಡುವುದಕ್ಕೆ ಕರುಣಿಸಿದ್ದಾನೆ. ನನ್ನ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡಿದ. ನಾನು ಇನ್ನೊಬ್ಬರ ಜೀವಿತದಲ್ಲೂ ಸಹಿತ, ಇನ್ನೊಬ್ಬರು ಸಾಕ್ಷಿ ಸಹಿತ ನಾನು ನೋಡಿದ್ದೇನೆ. ಪ್ರೇರೆ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. ಯಾಕೆ ಎಂಬುದಾಗಿ 103ನೇ ಕೀರ್ತನೆ ಆತನು 14ನೇ ವಚನವರೆಗೂ ಆತನು ಹೇಳುತ್ತಾನೆ ಆತನ ಉಪಕಾರ ಸ್ಮರಣೆಗಳನ್ನ. ನಾವು ಕಲ್ಲು ಮಣ್ಣು ಆಗಿದ್ದೇವೆ ಎಂಬುದಾಗಿ ಅಬ್ರಹಾಮನು ಅಲ್ಲಿ ಹೇಳುತ್ತಾನೆ.
ನಾನು ಪ್ರಕೃತಿಯನ್ನು ಬಲ್ಲವನು ಎಂಬುದಾಗಿ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ನಾನು ಕನಿಕರಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು, ನನ್ನ ವಾಗ್ದಾನ ಮಾಡಿದಂತ ದೇವರು ಯಥಾರ್ಥವಾಗಿ ನಮ್ಮನ್ನ ಕನಿಕರಿಸುವನು, ದಯ ತೋರಿಸುವನು. ಪ್ರಿಯರೇ, ನಾನು ಕ್ಷಣ ಮಾತ್ರ ಸಿದ್ಧತೆಯಿಂದ ಬಂದಿದ್ದೇನೆ. ನಾನು ಯಾವುದೇ ಸಂದೇಶ ಮಾಡಬೇಕಾದ್ರೂ ನಾನು ಒಂದು ವಾರ ಬೇಕು ಸಂದೇಶದ, ಅದಕ್ಕೋಸ್ಕರ ದೇವರ ಸನ್ನಿಧಿಯಲ್ಲಿ ಬೇಡಿ ಸಂದೇಶ ಬರುವಂತ ಒಂದು 2 ಗಂಟೆ ಸಮಯ ನನಗೆ ಸಿಕ್ಕಿತ್ತು. ಪೇಟೆ ಎಲ್ಲ ಸುತ್ತಿ ಕೆಲಸ ಎಲ್ಲ ಮುಗಿಸಿ ನಿಮ್ಮ ಮುಂದೆ ಒಂದು ಸಂದೇಶ ಹೇಳ್ತೇನೆ. ಇದು ದೇವರ ಸಂದೇಶ. ನಾನು ಸಭಾ ಮಧ್ಯದಲ್ಲಿ ಆರಾಧನೆಗೆ ಉಪಯೋಗಿಸುವಂತ ಸಂದೇಶ. ಆತನ ಉಪಕಾರಗಳನ್ನು ನಾವು ಮರೆಯಬಾರದು ಎಂಬುದಾಗಿ ದಾವಿದನ ಆಲೋಚನೆ, ಕರ್ತನ ಆಲೋಚನೆ, ದೇವರ ಆತ್ಮನ ಆಲೋಚನೆ. ಆತನ ಮುಂದೆ ನಾವು ತಗ್ಗಿಸಿಕೊಂಡವರಾಗಿ, ಭಯಭಕ್ತಿ ಉಳ್ಳವರಾಗಿ ನಾವು ಆತನನ್ನು ಆರಾಧಿಸಬೇಕೆಂಬುದಾಗಿ ಕರ್ತನ ಆಲೋಚನೆ. ದೇವರ ನಾಮ ಸ್ತೋತ್ರವಾಗ್ಲಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.